ಕಾವೇರಿ ನದಿ ದೀಪವಾದ ಶ್ರೀರಂಗಪಟ್ಟಣದ ಬೆಳಗೊಳ ಶ್ರೀ ಕ್ಷೇತ್ರದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮ ಶ್ರದ್ಧಾ ಭಕ್ತಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಅನುಸಾರವಾಗಿ ಸಾಂಗವಾಗಿ ನೆರವೇರ್ತಿದೆ. ನಾನೀಗ ಶ್ರೀ ಕ್ಷೇತ್ರದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಸಾಕಷ್ಟು ಮಂದಿ ಭಕ್ತರು ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ದೂರದ ಆಸ್ಟ್ರೇಲಿಯಾ, ಅಮೆರಿಕಾದಲ್ಲಿ ಇರುವಂತಹ ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರುವಂತಹ ಈ ಕುಂಭಾಭಿಷೇಕದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಂದಿ ವೈದಿಕರು ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಮುಖವಾಗಿ ಈ ಕ್ಷೇತ್ರ ಇರೋದು ಮೈಸೂರಿನಿಂದ 10 ಕಿಲೋಮೀಟರ್ ಅಂತರದಲ್ಲಿ ಹಾಗೂ ಶ್ರೀರಂಗಪಟ್ಟಣದಿಂದ 10 ಕಿಲೋಮೀಟರ್, ಮಂಡ್ಯದಿಂದ ಸುಮಾರು 45 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 125 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಅಂದರೆ ನಿಮಗೆ ಕೃಷ್ಣರಾಜ ಸಾಗರದ ಅನತಿ ದೂರದಲ್ಲಿ ಇರುವಂತಹ ಈ ಕ್ಷೇತ್ರದಲ್ಲಿ ಸದ್ಯ ಪೂಜಾ ವಿಧಿವಿಧಾನಗಳು ಜರುಗ್ತಾ ಇದೆ. ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅತ್ಯಂತ ಪೂಜನೀಯ ಪ್ರದೇಶ ಅಂತ ಹೇಳಿ ಈಗ ಗುರುತಿಸಿಕೊಳ್ತಿದೆ. ಅತಿ ಪವಿತ್ರವಾದಂತಹ ಸ್ಥಳಗಳಲ್ಲಿ ಬಂದಂತಹ ಖ್ಯಾತಿ ಈ ಕ್ಷೇತ್ರಕ್ಕೆ ಇದೆ. ಸುಮಾರು 100 ಭಕ್ತರು ನಿಜಕ್ಕೂ ಈಗ ಆಗಮಿಸಿದ್ದಾರೆ. ಬೆಳಗ್ಗೆ 7:45 ನಿಮಿಷದಿಂದ 8:30 ಸಲ್ಲುವಂತಹ ಶುಭ ಲಗ್ನದಲ್ಲಿ ಈಗ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮ ಸಾಂಗವಾಗಿ ಜರುಗಿದೆ ಹಾಗೂ ಜರುಗ್ತಾ ಇದೆ. ಇನ್ನು ದೇವಸ್ಥಾನದಲ್ಲಿ ನಿರಂತರವಾಗಿ 12 ವರ್ಷಗಳ ಕಾಲ, ಅಂದರೆ ಮೇ 13, 2022ರಿಂದ ಆರಂಭ ಆಗಿರುವಂತಹ ದೀರ್ಘ ಸತ್ರ ಮಹಾಯಾಗ ಸುಮಾರು 4372 ದಿನಗಳ ಕಾಲ ಸುದೀರ್ಘವಾಗಿ ಜರುಗಲಿದೆ. ಮೇ 1, 2034 ಈ ದೀರ್ಘ ಸತ್ರ ಮಹಾಯಾಗ ಅಂತ್ಯ ಆಗಲಿದೆ. ದೇಶದ ಏಕೈಕ ಸುಕ್ಷೇತ್ರ ಇದಾಗಿದ್ದು ಇಲ್ಲಿ ದೇಶದ ಒಳಿತಿಗಾಗಿ, ಅಂದರೆ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಪ್ರತಿಯೊಬ್ಬರ ಒಳಿತಿಗಾಗಿ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ವಿಶೇಷತೆಗಳೆಂತಂದರೆ 32 ಅಕ್ಷರಗಳಿಂದ ಕೂಡಿದಂತಹ ನರಸಿಂಹ ಮಹಾಮಂತ್ರದಿಂದ ಆಗಮಿರಿತ ಯಂತ್ರ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಂತ್ರಶಕ್ತಿಯಿಂದ ಅಭಿಮಂತ್ರಿಗೊಂಡು ಅನುಷ್ಠಾಂ ಮಂತ್ರದಿಂದ ಪ್ರತಿನಿಧಿಸುವಂತಹ ಸುಂದರವಾದ 32 ಶಿಲಾಕಂಬಗಳಿಂದ ಕೂಡಿದ ಮಹಾಮಂಟಪ ಸದ್ಯ ಭಕ್ತಾದಿಗಳನ್ನ ಆಕರ್ಷಿಸುತ್ತಿದೆ. ಇದರ ಜೊತೆಗೆ ಶ್ರೀ ನರಸಿಂಹ ಹಾಗೂ ಶ್ರೀ ಸುದರ್ಶನ ದೇವರ ಬೃಹದಾಕಾರದ ಲೋಹದ ವಿಗ್ರಹಗಳು, ಶ್ರೀ ಮಹಾವಿಷ್ಣುವಿನ 7 ಬೃಹದಾಕಾರದ ವಿವಿಧ ಅವತಾರಗಳ ಶಿಲಾ ವಿಗ್ರಹಗಳನ್ನ ಮಂಟಪಗಳನ್ನ ಸದ್ಯ ಒಳಗೊಂಡಿದೆ. ಭಾರತ ದೇಶದಲ್ಲೇ ಅನನ್ಯನು ಅನುಪಮವು ಎಂಬಂತೆ ದೇವಾಲಯದ ಆವರಣದ ಕೋಷ್ಟಗಳಲ್ಲಿ ಆಕರ್ಷಣೀಯವಾದ ವಿವಿಧ ಬಣ್ಣಗಳಿಂದ ಆವೃತವಾದ ದೇಶದ ನಾನಾ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಮಹಾವಿಷ್ಣುವಿನ 381 ವಿವಿಧ ಸಿಮೆಂಟ್ ವಿಗ್ರಹಗಳನ್ನು ನೋಡುಗರು ಮೂಕ ವಿಸ್ಮಿತರಾಗ್ತಿದ್ದಾರೆ. ಇನ್ನು ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಅಷ್ಟಮಹಿಷಿ ಅವರೊಂದಿಗೆ ಶ್ರೀಕೃಷ್ಣನ ಶಿಲಾ ವಿಗ್ರಹಗಳನ್ನು ಕೂಡ ನಿರ್ಮಿಸಲಾಗಿದೆ. ಶ್ರೀ ರಾಮಾನುಜಾಚಾರ್ಯರು ಪ್ರಚುರಪಡಿಸಿದ ಶ್ರೀ ವೈಷ್ಣವ ಗುರು ಪರಂಪರೆಯನ್ನು ಸದ್ಯ ಪ್ರದರ್ಶನ ಮಾಡಲಾಗ್ತಿದ್ದು 200ಕ್ಕಿಂತಲೂ ಅಧಿಕ ಯಾಗಾದಿಗಳನ್ನ ನೆರವೇರಿಸಲಾಗಿದೆ. ಇನ್ನು ಶನಿವಾರ 14ನೇ ತಾರೀಕು ಕೂಡ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನೀವು ಪ್ರಮುಖವಾಗಿ ದೇವಸ್ಥಾನದ ರಾಜಗೋಪುರವನ್ನು ನೋಡ್ತಿರ್ಬೋದು. ಸದ್ಯ ರಾಜಗೋಪುರವನ್ನು ಇವತ್ತು ಉದ್ಘಾಟಿಸಿದ್ದಾರೆ. ಅದರ ಮುಂಭಾಗದಲ್ಲಿ ಸದ್ಯ ಶ್ರೀ ಆಂಜನೇಯ ಮೂರ್ತಿಯ ಬೃಹದಾಕಾರದ ಮೂರ್ತಿಯನ್ನಿದೆ. ದೇವಸ್ಥಾನ ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಂಡಿದೆ. 13 ಎಕರೆ ಈ ಒಂದು ದೇವಸ್ಥಾನದ ಅಂಗಳದಲ್ಲಿ ಪ್ರಮುಖವಾಗಿ ಗೋಶಾಲೆ ಜೊತೆಗೆ ಪಾಕಶಾಲೆ, ಇನ್ನು ಇದರ ಜೊತೆಗೆ ಕೃಷಿ ಚಟುವಟಿಕೆಗಳನ್ನ ಕೂಡ ಮಾಡಲಿಕ್ಕೂ ಕೂಡ ಕೆಲವೊಂದು ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ. ಇಲ್ಲಿ ಬೆಳೆಯುವಂತಹ ಪದಾರ್ಥಗಳಿಂದಲೇ ಪ್ರಮುಖವಾಗಿ ದೇವಸ್ಥಾನದಲ್ಲಿ ಬರುವಂತಹ ಭಕ್ತರಿಗೆ ಒಂದು ಪ್ರಸಾದ ವಿನಿಯೋಗವನ್ನು ಮಾಡುವಂಥ ಕೆಲಸಕ್ಕೆ ಇಲ್ಲಿನ ಆಚಾರ್ಯರು ಮುಂದಾಗಿದ್ದಾರೆ. ಇದರ ಜೊತೆಗೆ ಇವತ್ತು ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ವಿವಿಧ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಜರುಗ್ತಿದೆ. ಪಕ್ಕದ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಸೇರಿದಂತೆ
ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ವೈದಿಕರು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಮುಖವಾಗಿ ದೇವಸ್ಥಾನದ ದಕ್ಷಿಣಾಭಿಮುಖ ಹಾಗೂ ಉತ್ತರಾಭಿಮುಖ ಸೇರಿದಂತೆ ವಿವಿಧ ಭಾಗಗಳ ಒಂದು ಲೋಕಾರ್ಪಣಾ ಕಾರ್ಯ ಕೂಡ ಇವತ್ತು ನಡೆಯಿತು. ಕುಂಭಾಭಿಷೇಕ ಕಾರ್ಯಕ್ರಮ ಕೂಡ ದೇವಸ್ಥಾನದ ಒಳಭಾಗದಲ್ಲಿ ಸಾಂಗವಾಗಿ ಜರುಗುತ್ತಿದೆ. ಇದಕ್ಕಾಗಿ ವೈದಿಕರು ಆಗಮಿಸಿದ್ದಾರೆ. ವೈದಿಕರು ಆಗಮಿಸಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಿದ್ದಾರೆ. ಇನ್ನು ಪ್ರಮುಖವಾಗಿ ನೋಡ್ತಿರ್ಬೋದು, ಆಚಾರ್ಯರಂತಹ ಸಂತೋಷ್ ಅವರ ಆದಿಯಾಗಿ ಹಲವರು ದೇವಸ್ಥಾನದಲ್ಲಿ ಇರುವಂತಹ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕೆ ಮುಂದಾಗ್ತಿದ್ದಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ದೇವರುಗಳೆಲ್ಲವನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸಕ್ಕೆ ಮುಂದಾಗುತ್ತಾರೆ. ಇದು ಯಜ್ಞ ಯಾಗಾದಿಗಳು ಕೂಡ ಮತ್ತೊಂದೆಡೆ ಸಾಂಗವಾಗಿ ಸಾಗ್ತಿದೆ. ಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಯಜ್ಞ ಯಾಗಾದಿಗಳು ಜರುಗುವ ಕಾರಣದಿಂದಾಗಿಯೇ ಬೇರೆ ಬೇರೆ ಭಾಗದಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಭಕ್ತರು ಆಗಮಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈಗಾಗಲೇ ಕುಂಭಾಭಿಷೇಕದ ಜೊತೆಗೆ ಕಳಶ ಪ್ರತಿಷ್ಠಾಪನೆ ಕೂಡ ನಡೆದಿದೆ. ಕಳಶ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾಜಿ MP ಆಗಿರುವಂತಹ ಕುಪೇಂದ್ರ ರೆಡ್ಡಿ ಹಾಗೂ ಶಾಸಕರಂತಹ TS ಶ್ರೀವತ್ಸ ಆದಿಯಾಗಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ಇದರ ಜೊತೆಗೆ ಪೂಜಾ ವಿಧಿವಿಧಾನಗಳನ್ನ ಆಚಾರ್ಯ ಲಕ್ಷ್ಮೀ ನಾರಾಯಣ ಅವರ ನೇತೃತ್ವದಲ್ಲಿ ಹಾಗೂ ಅವರ ಸಮ್ಮುಖದಲ್ಲಿ ನೆರವೇರಿಸಲಾಗ್ತಿದೆ. ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ವೈದಿಕರು ಪೂಜಾ ವಿಧಿವಿಧಾನದಲ್ಲಿ ಜರುಗಿದ್ದಾರೆ. ನೀವು ದೇವಸ್ಥಾನದ ಪ್ರಮುಖವಾದ ಗೋಪುರವನ್ನು ನೋಡ್ತಿರ್ಬೋದು. ರಾಜಗೋಪುರದ ಜೊತೆಗೆ ಇಲ್ಲಿ ಅಂದ್ರೆ ಇಲ್ಲಿರುವಂತಹ ದೇವಾಲಯಗಳು ಹಾಗೂ ಪ್ರಾಕಾರಗಳು ಎಲ್ಲವನ್ನು ಕೂಡ ಉದ್ಘಾಟಿಸುವಂತಹ ಕೆಲಸಕ್ಕೆ ಹಾಗೂ ಕುಂಭಾಭಿಷೇಕವನ್ನ ನೆರವೇರಿಸುವಂತಹ ಕೆಲಸಕ್ಕೆ ಇಲ್ಲಿನ ವೈದಿಕರು ಮುಂದಾಗಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸುವುದರ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನದಲ್ಲಿ ರಾಜಗೋಪುರ ಆದಿಯಾಗಿ ಕುಂಭಾಭಿಷೇಕವನ್ನ ನೆರವೇರಿಸುವಂತಹ ಕೆಲಸಕ್ಕೆ ಇಲ್ಲಿನ ವೈದಿಕರು ಮುಂದಾಗಿದ್ದಾರೆ. ಶ್ರೀ ಕ್ಷೇತ್ರ ಬೆಳಗೊಳದಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.